morning, 7th standard. Hope so you have understood the scene 1 of Ekalavya lesson there. Today I am moving on to the second part of it, the second scene of Ekalavya lesson. I told already this is the lesson which says something about like a drama there, and I told I will be giving an activity for this. So today I will be giving an activity. You are supposed to do that and send me the videos. Let me see how you have by hearted the dialogues and all. Are you all interested in seeing to that, and are you all ready to do the activity? Let me see. Oh, you do it. So the lesson first part what we have finished, it says something about Ekalavya. Who is Ekalavya? We have come to know. So who is Ekalavya here? He is the son of Hiranyadanush. So he is a very well-known person. Hiranyadanush was very well-known person because of his archery. ವಿದ್ಯೆಯಲ್ಲಿ ಅವರು ಸಹ ಪರಿಣತಿಯನ್ನು ಹೊಂದಿರ್ತಾರೆ. ಸೊ ಏಕಲವ್ಯ ಅವರ ಮಗ ಆಗಿರ್ತಾನೆ. ಸೊ ಆದರೆ ಹಿರಣ್ಯಧನುಷ್ ಇರೋದಿಲ್ಲ ಈಗ. ಬಟ್ ಏಕಲವ್ಯ was much interested in archery. Why he was very much interested in archery as the fawns, ಅಂದ್ರೆ ಜಿಂಕೆ ಮರಿಗಳನ್ನೆಲ್ಲ ಹುಲ್ಸ್ ತೋಳಗಳು ಕಾಡು ತೋಳಗಳು ಬಂದು ತಿಂದ್ಬಿಡ್ತಾ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಿನ ಏನು ಪ್ರಾಣಿಗಳನ್ನ ರಕ್ಷಿಸೋದಕ್ಕೋಸ್ಕರ ಡೊಮೆಸ್ಟಿಕ್ ಆನಿಮಲ್ಸ್ ಅಂತ ಏನು ಕರಿತೀವಲ್ವಾ, ಜಿಂಕೆ ಅಥವಾ ಸಣ್ಣ ಪುಟ್ಟ ಪ್ರಾಣಿಗಳು ಏನಿರ್ತವೆ ಅದನ್ನು ರಕ್ಷಿಸೋದಕ್ಕೋಸ್ಕರ ಬಿಲ್ವಿದ್ಯೆಯನ್ನು ಕಲಿಬೇಕು ಅಂತ ಆಸೆ ಪಡ್ತಾನೆ. ಅದೇ ರೀತಿ ವಿಲ್ ಗೋ ಅಂಡ್ ಆಸ್ಕ್ ಫಾರ್ ದ್ರೋಣಾಚಾರ್ಯ ಟು ಟೀಚ್ ಹಿಮ್, ಬಟ್ ದ್ರೋಣಾಚಾರ್ಯ ಇಸ್ ನಾಟ್ ಗಿವಿಂಗ್ ಪರ್ಮಿಷನ್ as he is saying that I will be teaching the archery only for the kshatriyas or the brahmins there, so you are not coming to that. ಆ ಕುಲಕ್ಕೆ ಸೇರಿದವನಾಗಿರೋದಿಲ್ಲ, ನೀನು ಬೇಟೆಗಾರ ಆಗಿರ್ತೀಯ, ಅದರಿಂದ ನಾನು ನಿಮಗೆ ಕಲಿಸೋದಕ್ಕಾಗಲ್ಲ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ now the second part is a very interesting part, and it is a conclusion part, we can say that, of Ekalavya. So what is it, what we are able to understand from Ekalavya? Let us see to that. And here it is a second scene I told, and this scene is going on in the forest. ಕಾಡಲ್ಲಿ ನಡೆಯುವಂತ ಒಂದು scene ಆಗಿರುತ್ತೆ. And here you are getting some of the few new words, I can say. That is the glossary part. It goes like this: howl, sound made by a wolf. ಕೂಗೋದು, ತೋಳಗಳು ಕೂಗೋದನ್ನ howl ಅಂತ ಕರೀತಾರೆ. Wicked, evil, morally wrong. Whine, cry with pain. Abode, a house or home. Humble, modest. Devotion, deep love and respect. Fawns are animal, deer or ಜಿಂಕೆಗಳು ಅಂತ ಕರೀತೀವಿ. Fawns it is. It goes like this. Fawns. Got it? Yes. Let me go with the lesson. 2 years later, 2 ವರ್ಷಗಳ ನಂತರ, ಅಂದ್ರೆ ಏಕಲವ್ಯನಿಗೆ ಯಾವುದೇ ಪರ್ಮಿಷನ್ ಸಿಗಲಿಲ್ಲ ಅವನಿಗೆ ಬಂದು ಸೇರ್ಕೊಳ್ಳೋದಕ್ಕೆ, ದ್ರೋಣಾಚಾರ್ಯರ ಆಶ್ರಮಕ್ಕೆ ಬಿಲ್ವಿದ್ಯೆಯನ್ನು ಕಲಿಯೋದಕ್ಕೆ ಯಾವುದೇ ಪರ್ಮಿಷನ್ ಸಿಗೋದಿಲ್ಲ. ಆ ಕಾರಣಕ್ಕೆ ವಿಲ್ ಲಿವ್ ದಟ್ ಪ್ಲೇಸ್ ಅಂಡ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಅಲೋನ್ ಅಂಡ್ ಸ್ಟಾರ್ಟೆಡ್. ಅವನಿಗೆ ಏನೋ ಒಂದು ಐಡಿಯಾ ಮಾಡ್ಕೊಂಡಿರ್ತಾನೆ. ಏನು ಐಡಿಯಾ ಅಂತ ನೋಡೋಣ. 2 years later, 2 ವರ್ಷಗಳ ನಂತರ, ದ್ರೋಣಾಸ್ ಐಡಲ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಆನ್ ದ ಪ್ಲಾಟ್ಫಾರ್ಮ್ ಅಂಡರ್ ಎ ಟ್ರೀ ದೇರ್. ಸೊ ಒಂದು ದ್ರೋಣಾಚಾರ್ಯರ ಪಿಕ್ಚರ್, ಟೀಚರ್ದು ಪಿಕ್ಚರ್ನ ಮಾಡಿ ಇಟ್ಕೊಂಡಿರ್ತಾನೆ. ಯು ಕ್ಯಾನ್ ಸಿ ಇಫ್ ಯು ಆರ್ ಹ್ಯಾವಿಂಗ್ ಅ ಟೆಕ್ಸ್ಟ್ ಬುಕ್ ಓವರ್ ದೇರ್, ಯು ಕ್ಯಾನ್ ಸಿ ದೇರ್ ದ್ರೋಣಾಚಾರ್ಯರ ಪಿಕ್ಚರ್ನ, ಅಂದ್ರೆ ಅವರ ಐಡಲ್ ಮೂರ್ತಿಯನ್ನು ಮಾಡಿ ಇಟ್ಕೊಂಡಿರ್ತಾನೆ ಮರದ ಕೆಳಗೆ. ಅದಕ್ಕೆ ಹೂವಿನ ಅಲಂಕಾರ ಮಾಡ್ತಾ ಇರ್ತಾನೆ. ಯು ಕ್ಯಾನ್ ಸಿ ದ ಏಕಲವ್ಯ ಆಲ್ಸೋ ಪ್ರೇಯಿಂಗ್ ಫಾರ್ ದಟ್ idol there. Idol is nothing but ಮೂರ್ತಿ, ವಿಗ್ರಹ. ಗ್ರೇಟ್ ಆಚಾರ್ಯ ಅಂತ ಹೇಳ್ತಿದ್ದೀನಿ. ಹೌ ಕೈಂಡ್ ಯು ಆರ್, ನೀವು ಎಷ್ಟು ಒಳ್ಳೆಯವರು. ಯು ಹ್ಯಾವ್ ಥಾಟ್ ಮಿ ಆರ್ಚರಿ ವೆಲ್ ವಿತ್ ಇನ್ ದೀಸ್ 2 years. ನನಗೆ ಬಿಲ್ವಿದ್ಯೆಯನ್ನು ಈ 2 ವರ್ಷಗಳಲ್ಲಿ ಕಲಿಸ್ಕೊಟ್ಬಿಟ್ಟಿದ್ದೀರಾ ನೀವು. ವಾಟ್ ಗುಡ್ ಲಕ್ ಇಸ್ ಮೈನ್ ಟು ಹ್ಯಾವ್ ಯು ಆಸ್ ಮೈ ಗುರು. ನಾನು ಎಷ್ಟು ಅದೃಷ್ಟ, ನಾನು ಎಷ್ಟು ಪುಣ್ಯವಂತ, ನಾನು ನಿಮ್ಮಿಂದ ವಿದ್ಯೆಯನ್ನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ನನ್ನ ಗುರಿಯನ್ನು ನಾನು ತಲುಪಿದ್ದೀನಿ. ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ನನ್ನ ಟಾಸ್ಕ್, ನನ್ನ ಗುರಿನ ತಲುಪಿದ್ದೀನಿ, ಏಮ್ನ ತಲುಪಿದ್ದೀನಿ. ಮೈ ಡಿಯರ್ ಫಾನ್ಸ್ ಆರ್ ನೌ ಫ್ರೀ ಫ್ರಮ್ ಟ್ರಬಲ್. ಸೊ ಡಿಯರ್ ಫಾನ್ಸ್ ಇಸ್ ನಥಿಂಗ್ ಬಟ್ ಡೀರ್ ಐಟಮ್, ಜಿಂಕೆಗಳು. ಈಗ ದೇ ಆರ್ ಫ್ರೀ ಫ್ರಮ್ ಟ್ರಬಲ್, ಅವ್ರಿಗೆ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ ಜಿಂಕೆಗಳು, ಆರಾಮಾಗಿ ಓಡಾಡಿಕೊಂಡು ದೇ ಆರ್ ಹ್ಯಾಪಿಲಿ ಲಿವಿಂಗ್ ಅಂತ ಹೇಳ್ತಿದ್ದಾನೆ. ಲುಕಿಂಗ್ ಎಟ್ ದ ಡಿಯರ್ ಇನ್ ದ ಡಿಸ್ಟೆನ್ಸ್, ಅಲ್ಲೆಲ್ಲೋ ಒಂದು ಕಡೆ ಜಿಂಕೆ ಮರಿಗಳೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ, ಅದನ್ನು ದೃಷ್ಟಿಸಿ ನೋಡ್ತಾ, ಅವು ಪೀಸ್ಫುಲಿ ದೇ ಆರ್ ಗ್ರೇಸಿಂಗ್ ಮೇಯೋದು ಅಥವಾ ಕಾಡಿನಲ್ಲಿ ಹುಲ್ಲು ಅದು ಇದು ತಿಂತಾರೆ. ಗ್ರೇಸಿಂಗ್ ಅಂದರೆ ಮೇಯಿಸುವಿಕೆ ಅಂತ ಕರೀತಾರೆ. ಅವು ಪೀಸ್ಫುಲಿ ದೇ ಆರ್ ಗ್ರೇಸಿಂಗ್, ಎಷ್ಟು ಚೆನ್ನಾಗಿ ಅವು ತಿಂತಾ ಇದ್ದಾವಲ್ಲ ಅಲ್ಲಿ ಅಂತ ಹೇಳ್ತಾರೆ. ಏಕಲವ್ಯ, ಹಿಯರ್ ಇಸ್ ದ ಬಾರ್ಕಿಂಗ್ ಸೌಂಡ್ ಆಫ್ ಡಾಗ್ ಎಟ್ ಡಿಸ್ಟೆನ್ಸ್. ಅವನಿಗೆಲ್ಲವೋ ದೂರದಲ್ಲಿ ಒಂದು ನಾಯಿ ಬೊಗಳುವ ಸೌಂಡ್ ಕೇಳಿಸುತ್ತೆ. ದಿಸ್ ಇಸ್ ನಾಟ್ ಅ ಹೌಲ್ ಆಫ್ wolves there, or sound of made
ಬೈ ದ ಉಲ್ಫ್ ಅಂತ. ಆದರೆ ಇದು ಯಾವುದು ಹೌಲ್ ಉಲ್ಫ್ ಅಲ್ಲ, ಉಲ್ಫ್ ಸೌಂಡ್ ಅಲ್ಲ, ತೋಳದ ಸೌಂಡ್ ಅಲ್ಲ ಅಲ್ವಾ ಇದು. ದ ಸೌಂಡ್ ಇಸ್ ಕಮಿಂಗ್ ನಿಯರರ್, ಆ ಸೌಂಡ್ ಇನ್ನು ಹತ್ರ ಬರ್ತಾ ಇದೆ. ದ ಡೀರ್ ಲಿಫ್ಟ್ ಅಪ್ ದಿಯರ್ ಹ್ಯಾಂಡ್ಸ್ ಇನ್ ಫಿಯರ್ ಆ್ಯಂಡ್ ರನ್ ಟು ಹಿಮ್. ಅಲ್ಲೇ ಮೇಯ್ತಿದ್ದಂಥ ಜಿಂಕೆ ಮರಿಗಳು ಈ ಸೌಂಡ್ನ ಆಲಿಸ್ಕೊಂಡು ತಲೆ ಎತ್ತಿ ನೋಡಿಕೊಂಡು ದಿ ಸ್ಟಾರ್ಟೆಡ್ ಕಮಿಂಗ್ ನಿಯರ್ ಹಿಮ್. ಅವನ ಹತ್ರ ಬರುತ್ತೆ, ಬೇಟೆಗಾರಂದ್ರೆ ಏಕಲವ್ಯನ ಹತ್ರ ಬರುತ್ತೆ, ಸೇವ್ ಮಾಡು ನನ್ನನ್ನು ಅಂತಂದರೆ ಪ್ರಾಣಿಗಳಿಗೂ ಅರ್ಥ ಆಗುತ್ತೆ ಆ ಸೌಂಡ್, ಯಾರು ಬರ್ತಾ ಇದ್ದಾರೆ ನಮಗೇನೋ ಕೆಟ್ಟದಾಗುತ್ತೆ ಅಂತ ಗೊತ್ತಾದ್ಮೇಲೆ ದಿಸ್ ಪರ್ಸನ್ ಇಸ್ ಹೆಲ್ಪಿಂಗ್ ಅಂತ ಗೊತ್ತು ಓಕೆ. ಸೊ ಅದರಿಂದ ದೇ ವಿಲ್ ಕಮ್ ನಿಯರ್ ಹಿಮ್. ಆ್ಯಂಡ್ ನೋ ಫಿಯರ್ ಮೈ ಡಿಯರ್ ಆ್ಯನಿಮಲ್ಸ್, ಭಯಪಡಬೇಡಿ ಪ್ರಾಣಿಗಳೇ ಅಂತ ಹೇಳ್ತಾ ಇದ್ದಾನೆ. ನೋ ಡಾಗ್ ಆರ್ ಉಲ್ಫ್ ಶೆಲ್ ಡಿಸ್ಟರ್ಬ್ ಯುವರ್ ಪೀಸ್ ಆಸ್ ಲಾಂಗ್ ಆಸ್ ಐ ಲಿವ್. ಸೊ ಯಾವುದೇ ಪ್ರಾಣಿಗಳು, ಯಾವುದೇ ತೋಳಾಗಲಿ ಕಾಡು ನಾಯಿ ಆಗಲಿ ನಿಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಇರೋ ತನಕ ನೋಬಡಿ ವಿಲ್ ಡಿಸ್ಟರ್ಬ್ ಯು ಅಂತ ಹೇಳ್ತಿದ್ದಾನೆ. ಈ ಶೂಟ್ಸ್ ಹ್ಯಾರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ಬಾರ್ಕಿಂಗ್, ದ ಸೌಂಡ್ ಸ್ಟಾಪ್ಸ್ ದೇರ್. ಸೊ ಬಿಲ್ವಿದ್ಯೆನ ಕಲ್ತಿದ್ನಲ್ವ, ಆ ಸೌಂಡ್ ಬಿಲ್ವಿದ್ಯೆನೂ ಸಹ ಕಲ್ತಿರ್ತಾನೆ. ಸೌಂಡ್ ಯಾವ ಕಡೆಯಿಂದ ಬರುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಶಬ್ದವಿದ್ಯೆ ಅಂತ ಹೇಳಿದೆ. ಶಬ್ದವಿದ್ಯೆನ ಕಲಿಸೋದಕ್ಕೆ ಆ ಟೀಚರು ಅರ್ಜುನನ್ಗೆ ಪ್ರಾಮಿಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಟೀಚರ್ ಸಹಾಯನೇ ಇಲ್ಲದೆ ಜಸ್ಟ್ ಬೈ ದ ಪಿಕ್ಚರ್ ಆಫ್ ದ ಐಡಲ್ನ ಇಟ್ಕೊಂಡು ಈ ಹಸ್ ಲರ್ನ್ ದಟ್ ಶಬ್ದವಿದ್ಯೆಯನ್ನು ಸಹ ಏಕಲವ್ಯ ಕಲ್ತಿರ್ತಾನೆ. ಆ ಕಾರಣದಿಂದ ಸೌಂಡ್ ಬರೋ ಕಡೆನೆ ಅವನು ಬಿಲ್ವಿದ್ಯೆನ ಅವನ ಬಾಣನ ಪ್ರದರ್ಶಿಸ್ತಾನೆ. ಸೊ ಆ ಬಾಕ್ಸ್ ಅದೇನು ಬಾಕಿಂಗ್ ಸೌಂಡ್ ಬರ್ತಾ ಇತ್ತಲ್ವ, ಬೊಗಳೋ ಸೌಂಡ್ ಬರ್ತಾ ಇತ್ತಲ್ವ, ಆ ಕಡೆಗೆ ಏನು ಬಾಣಗಳನ್ನ ಬಿಡ್ತಾನೆ. ಅವೆಲ್ಲ ಒಂದಷ್ಟು ಹೊತ್ತಾದ್ಮೇಲೆ ಆ ಸೌಂಡ್ ನಿಂತೋಗುತ್ತೆ, ಬಾಕಿಂಗ್ ಸೌಂಡ್ ನಿಂತೋಗುತ್ತೆ, ಕೇಳಿಸೋದಿಲ್ಲ. ಓ ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್. ಓ ತುಂಬ ದೊಡ್ಡ ಹಂಟರ್ಸ್ ಆಗಿರಬೇಕು, ಇವರು ಬೇಟೆಗಾರರಾಗಿರಬೇಕು. ಹೌ ವಿಕೆಡ್ ದೇ ಆರ್ ಟು ಸೆಟ್ ದಿಯರ್ ಡಾಗ್ಸ್ ಅಗೇನ್ಸ್ಟ್ ದ ಇನ್ನೋಸೆಂಟ್ ಆನಿಮಲ್ಸ್ ಆಫ್ ದ ಫಾರೆಸ್ಟ್. ಹೌ ವಿಕೆಡ್, ವಿಕೆಡ್ ಇಸ್ ಈವಲ್, ಮಾರಲಿ ರಾಂಗ್. ಎಂಥ ಕಟುಕರು ಇವರು, ಇಂಥ ಪ್ರಾಣಿಗಳನ್ನ ಬಿಡ್ತಾರಲ್ವಾ, ಎಂಥ ಏನು ಇನ್ನೋಸೆಂಟ್ ಡೀರ್ ಅಥವಾ ಜಿಂಕೆಗಳ ಮೇಲೆ ನಾಯಿಗಳನ್ನ ಬಿಟ್ಬಿಡ್ತಾರಲ್ವಾ, ಎಂಥ ಕಟುಕ ಬೇಟೆಗಾರರು ಅಂತ ಬೈಕೊಳ್ತಾ ಇರ್ತಾನೆ. ಓ ವಾಟ್ ಡು ಐ ಸಿ. ಆಮೇಲೆ ಹಾಗೆ ದೃಷ್ಟಿಸಿ ನೋಡ್ತಾ ಇದ್ದಂಗೆ ಮೈ ಗುರು ವಿತ್ ಹಿಸ್ ಪ್ಯೂಪಲ್ಸ್. ಹೂ ಇಸ್ ದಿಸ್ ಗುರು? ಏಕಲವ್ಯಸ್ ಗುರು ಯಾರಾಗಿರ್ತಾರೆ? ದ್ರೋಣಾಚಾರ್ಯರು. ಪ್ಯೂಪಲ್ಸ್ ರೆಫರ್ಸ್ ಟು ಹಿಸ್ ಸ್ಟೂಡೆಂಟ್ಸ್, ದಟ್ ಇಸ್ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಅವರನ್ನು ಸಹ ಅವನ ಜೊತೆ ಬರ್ತಾ ಇರೋದನ್ನ ಆ ಗುಂಪನ್ನು ನೋಡ್ತಾನೆ. ಎಂಟರ್ ದ್ರೋಣ ವಿತ್ ಅರ್ಜುನ ಆ್ಯಂಡ್ ಅದರ್ ಪ್ರಿನ್ಸಸ್ ಹ್ಯಾಂಡ್ ಡಾಗ್ ವಿತ್ ಆರೋಸ್ ಇನ್ ಇಟ್ಸ್ ಮೌತ್. ಆ ಸಮಯಕ್ಕೆ, ಆ ತಕ್ಷಣಕ್ಕೆ ಅಲ್ಲಿ ಏನು ಮೂರ್ತಿಯನ್ನು ಇಟ್ಕೊಂಡಿರ್ತಾನಲ್ವ ಆ ಫಾರೆಸ್ಟ್, ಆ ಜಾಗಕ್ಕೆ ವಿತ್ ದ್ರೋಣ, ಅರ್ಜುನ ಆ್ಯಂಡ್ ಆಲ್ಸೋ ಅದರ್ ಪ್ರಿನ್ಸಸ್. ಅದರ್ ಪ್ರಿನ್ಸಸ್ ಆರ್ ನಥಿಂಗ್ ಪಾಂಡವಾಸ್ ಆ್ಯಂಡ್ ಕೌರವಾಸ್ ಸಹ ಬರ್ತಾರೆ. ಅದ್ರ ಜೊತೆ ಏನು ಬಾಣಗಳನ್ನ ಬಿಟ್ಟಿರ್ತಾನಲ್ವ ಅದು ಬಾಯಿಗೆ ಹೋಗಿರುತ್ತೆ, ನಾಯಿ ಬಾಯಿಗೆ ಹೋಗಿರುತ್ತೆ, ನಾಯಿ ಬಾಯಿನಲ್ಲಿ ಅದೆಲ್ಲ ತುಂಬಿಕೊಂಡಿರುತ್ತೆ ಬಾಣ. ಸೊ ಅದ್ರ ಜೊತೆ ಅದನ್ನು ನಡ್ಕೊಂಡು ಬರ್ತಾ ಇದೆ. ದ ಪೂರ್ ಡಾಗ್ ವೈನ್ಸ್ ಹೆಲ್ಪ್ಲೆಸ್ಲಿ. Your voice is nothing but making a loud sound. ಗೋಳಿನ ಸ್ವರ, ಅದು ನರಳೋ ಸೌಂಡ್, ಅಂತ ನಡ್ಕೊಂಡು ಅದು ಅವ್ರ ಜೊತೆಗೆ ಬರುತ್ತೆ. ಏಕಲವ್ಯ ಪ್ರಾಸ್ಟ್ರೇಟ್ಸ್ ಬಿಫೋರ್ ದ್ರೋಣ. ಪ್ರಾಸ್ಟ್ರೇಟ್ಸ್ ಇಸ್ ನಥಿಂಗ್ ಬಟ್ ದ ದಂಡ ನಮಸ್ಕಾರ ಅಂತ ಏನು ಹೇಳ್ತೀವಿ, ಕಾಲ ಬಿದ್ದು ಒಂದು ದೊಡ್ಡ ನಮಸ್ಕಾರವನ್ನು ಮಾಡ್ತಾನೆ. ಏಕಲವ್ಯ ಆಚಾರ್ಯ ಏಕಲವ್ಯ ದ ಸನ್ ಆಫ್ ಹಿರಣ್ಯಧನುಷ್ ಪೇಸ್ ಇಸ್ ರೆಸ್ಪೆಕ್ಟ್ ಟು ಯು. ಸೊ ಅಲ್ಲಿ ತಕ್ಷಣಕ್ಕೆ ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ, ಆ ಕಾರಣಕ್ಕೆ ಅವನು ಪುನಃ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಆಚಾರ್ಯರೇ, ನಾನು ಹಿರಣ್ಯಧನುಷ್ಯನ ಮಗ ಏಕಲವ್ಯ ಅಂತ ಹೇಳಿ ವಿಲ್ ಶೋ ಇಸ್ ರೆಸ್ಪೆಕ್ಟ್. ದ್ರೋಣ ಅರೈಸ್ ಮೈ ಬಾಯ್, ಅರೈಸ್ ಒಳ್ಳೆಯದಾಗಲಿ ನಿಮಗೆ ಹೇಳು ಮಗ. ಗಾಡ್ ಬ್ಲೆಸ್ ಯು, ದೇವರು ಒಳ್ಳೇದು ಮಾಡಿ. ವಾಟ್ ಸ್ಕಿಲ್ ಯು ಹ್ಯಾವ್ ಗೇನ್ ಇನ್ ಆರ್ಚರಿ ಇನ್ ದಿಸ್ ಶಾರ್ಟ್ ಪೀರಿಯಡ್ there. ಸೊ ಎಂಥ ಸ್ಕಿಲ್, ಎಂಥ ಪರಿಣತಿಯನ್ನು ಹೊಂದಿದ್ಯಾ? ವಾಟ್ ಸ್ಕಿಲ್ ಯು ಹ್ಯಾವ್ ಗೇನ್ಡ್ ಆರ್ಚರಿ, ಬಿಲ್ವಿದ್ಯೆಯಲ್ಲಿ ಎಂಥ ಪರಿಣತಿಯನ್ನು ಹೊಂದಿದ್ಯಾ? ವಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಯು ಗಾಟ್ ಮ್ಯಾನ್ ಅಂತ ಹೇಳಿ ಅವನ್ನ ಪ್ರೇಸ್ ಮಾಡ್ತಾ ಇದ್ದಾರೆ. ಯೋರ್ ಟೀಚರ್ ಮಸ್ಟ್ ಇಂಡೀಡ್ ಬಿ ಅ ಗ್ರೇಟ್ ಒನ್. ಶೋರ್ಲಿ, ಇಂಡೀಡ್ ಅಂದರೆ ನಿಮ್ಮ ಟೀಚರ್ ಯಾರೋ ತುಂಬ ದೊಡ್ಡ ವ್ಯಕ್ತಿನೇ ಆಗಿರಬೇಕು, ಇಂಥ ಒಳ್ಳೆ ವಿದ್ಯೆನ ಕಲಿಸಿದ್ದಾರೆ ನಿಮಗೆ. ಯೋರ್ ಟೀಚರ್ ಮಸ್ಟ್ ಬಿ ಅ ವೆರಿ ಗ್ರೇಟ್ ಪರ್ಸನ್ ಇಂಡೀಡ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. Arjuna, really this boy has mastered the art of shooting arrows by detecting the source of sound. ಸೊ ಇಲ್ಲಿ ಅರ್ಜುನ ಸಹ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ ಏಕಲವ್ಯನಿಗೆ. ಯಾಕಂದರೆ ಇವರಿಬ್ಬರಿಗೂ ಕಾಂಪಿಟೇಷನ್ಸ್ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲದಂಗೆ ಬೋತ್ ಆಫ್ ದೆಮ್ ವಿಲ್ ಬಿ ಹ್ಯಾವಿಂಗ್ ದಿಯರ್ ಕಾಂಪಿಟೇಷನ್ಸ್ ಇದೆ. ಸೊ ಏಕಲವ್ಯನ ಅಪ್ರಿಷಿಯೇಟ್ ಮಾಡ್ತಿದ್ದೆ, ವಾವ್ ಎಂಥ ಬೇಟೆಗಾರ ಇವನು, ಬರೀ ಸೌಂಡನ್ನು ನೋಡಿ ಪ್ರಾಣಿಗೆ ಶಬ್ದವಿದ್ಯೆನ ಕಲ್ತಿದ್ದಾನಲ್ವಾ, ಬಟ್ ಅ ಗ್ರೇಟ್ ಪರ್ಸನ್ ಈಸ್ ಥ್ರೂ ದ ಸೌಂಡ್ ಹಿ ಹಸ್ ಡನ್ ಅ ವೆರಿ ಗುಡ್ ಹಾರ್ಟ್ ಅಂತ ಹೇಳಿ ಅವನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾನೆ. ಏಕಲವ್ಯ, ಇಟ್ ಈಸ್ ಆಲ್ ದ ರಿಸಲ್ಟ್ ಆಫ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೇಟ್ ಆಚಾರ್ಯ. ಏಕಲವ್ಯ ಎಲ್ಲ ನಿಮ್ಮ ದಯೆ, ನಿಮ್ಮ
ಕರುಣೆ ನೀವು ಕಲಿಸಿದಂಥ ವಿದ್ಯೆಯಿಂದ ಸರ್ ಆಗಿರೋದು ಅಂತ ಟೀಚರ್ಗೆ ಗುರುಗಳಿಗೆ ಹೇಳ್ತಿದ್ದಾನೆ. ಐ ಲರ್ನ್ ಆಲ್ ದ ಟ್ರಿಕ್ಸ್ ಆಫ್ ಆರ್ಚರಿ ಅಂಡರ್ ಯೋರ್ ಕೈಂಡ್ ಗೈಡೆನ್ಸ್. ನಿಮ್ಮ ಗೈಡೆನ್ಸ್ ಇಂದಾನೆ, ನಿಮ್ಮ ಮಾರ್ಗದರ್ಶನದಿಂದಾನೆ ನಾನು ಈ ವಿದ್ಯೆನ ಕಲಿಯೋಕ್ಕೆ ಸಾಧ್ಯ ಆಗಿದ್ದು, ಕಲಿತಿದ್ದು. ಹೌ ಕೈಂಡ್ ಆಫ್ ಯು ಟು ವಿಸಿಟ್ ದಿಸ್ ಪುವರ್ ಅವಾರ್ಡ್ ಆಫ್ ಯುವರ್ ಹಂಬಲ್ ಪೀಪಲ್ ದೇರ್. ಸೊ ಹೌ ಕೈಂಡ್ ಆಫ್ ಯು, ನಿಮ್ಮೆಂಥ ಒಳ್ಳೆ ಗುಣ, ಎಂಥ ಕರುಣೆ ತುಂಬಿದ ವ್ಯಕ್ತಿಗಳು ನೀವು. ಅವಾರ್ಡ್ ಹಿಯರ್ ಇಸ್ ನಥಿಂಗ್ ಬಟ್ ಮನೆ. ನನ್ನ ಒಂದು ಸಣ್ಣ ಪುವರ್ ಪೀಪಲ್ಸ್, ಬೇಟೆಗಾರರು ಅಂದರೆ ಕಾಡಿನಲ್ಲಿರೋ ಜನ, ಕಾಡು ಜನ, ಆದ್ದರಿಂದ ನನ್ನ ಮನೆಗೆ ಬಂದಿದ್ದೀರಲ್ಲ, ನಾನು ಎಂಥ ಚಿರಋಣಿ ಅಂತ ಹೇಳಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನೀವು ಪೀಪಲ್ಸ್ ಜೊತೆ ಬಂದಿದ್ದೀರಲ್ಲ ಅಂತ ಹೇಳಿ ಈಸ್ ಪ್ರೇಸಿಂಗ್ ದ ಗುರು ಆ್ಯಂಡ್ ಆಲ್ಸೋ ದ ಪೀಪಲ್ಸ್ ಡೇ. ಏಕಲವ್ಯ ಪ್ರೇಸ್ ಮಾಡ್ತಾ ಇದ್ದಾರೆ. ಅರ್ಜುನ, ಆಚಾರ್ಯ, ಯು ಪ್ರಾಮಿಸ್ ಮೀ ಟು ಮೇಕ್ ದ ಗ್ರೇಟೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್ ದೇ. ನಾವು ಅರ್ಜುನ ಇವರೇ ಗುರುಗಳಾಗ್ಬಿಟ್ಟಿದ್ದಾರ, ಇವ್ರಿಗೆ ನನಗೆ ಗುರುಗಳು, ನೀವು ವಿದ್ಯೆ ಹೇಳ್ಕೊಟ್ಬಿಟ್ಟಿದ್ದಾನ ಅಂತ ಅನ್ಕೊಂಡು ಹೇಳ್ಕೊಟ್ಬಿಟ್ಟಿದ್ದಾರಾ ಅಂತ ಅನ್ಕೊಂಡು ಗುರುಗಳಿಗೆ ಕೇಳ್ತಾ ಇದ್ದಾನೆ ಅರ್ಜುನ. ಏನು ಗುರುಗಳೇ, ನಮಗೆ ಹೇಳ್ಕೊಡ್ತೀನಿ ಅಂತಿದ್ರಿ, ನನ್ನನ್ನು ಗ್ರೇಟ್ ಆರ್ಚರಿ ಮಾಡ್ತೀನಿ, ದೊಡ್ಡ ಬಿಲ್ವಿದ್ಯೆಗಾರ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಬಟ್ ಹಿಯರ್ ಇಸ್ ಅ ಬಾಯ್ ಹೂ ಎಕ್ಸೆಲ್ಸ್ ಮೀ ಆ್ಯಂಡ್ ಹಿ ಸೇಸ್ ಯು ಆರ್ ಇಸ್ ಗುರು. who excels me is who shines. ನನಗಿಂತ ಮುಂದೆ ಹೋಗಿದ್ದಾನೆ, ನನಗಿಂತ ದೊಡ್ಡ ಬೇಟೆಗಾರನಾಗಿದ್ದಾನೆ, ಅವನು ಬಿಲ್ವಿದ್ಯೆಯಲ್ಲೆಲ್ಲ ಎಷ್ಟು ಪರಿಣತಿಯನ್ನು ಹೊಂದಿದ್ದಾನೆ, ಎಂಥ ಎಂಥ ಕಾಡು ಜನವನ್ನ ಇಂಥ ದೊಡ್ಡ ವ್ಯಕ್ತಿ ಮಾಡಿಬಿಟ್ಟಿದ್ದೀರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತಿದೆ ಅಂತ ಹೇಳ್ಬೋದು. ದ್ರೋಣ, ಅರ್ಜುನ, you know I have been with you always, but Arjuna is not willing because we don't because ಇಲ್ಲಿ ತನಕ ನಾವು ಎಲ್ಲೂ we have not known that where Drona has gone and taught him. Have you said nothing like that? Because Ekalavya has done the idol of the Acharya under the tree and with in front of that ಅಂದರೆ ವಿದ್ಯೆನ ಕಲಿಯೋದಕ್ಕೆ ಗುರುಗಳ ಅಗತ್ಯವೂ ಇಲ್ಲದೆ ಸಹ ಅವರನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರಿಗೇನು ಒಳ್ಳೆ ಕೆಲಸನ ಅಥವಾ ಗೌರವಾನ್ವಿತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅವನು ಅವರ ದೂರ ದೃಷ್ಟಿಯಿಂದ ಆ ವಿದ್ಯೆನ ಕಲ್ತಿರ್ತಾನೆ. ಅಂದರೆ ಆ ಟೆಕ್ನಿಕ್ನ ಯೂಸ್ ಮಾಡಿರ್ತಾನೆ. ಯಾವುದೇ ವಿದ್ಯಾರ್ಥಿಗಳಾದರೂ ಅಷ್ಟೇ, ಅಂದರೆ ನಾವು ಸ್ಟೂಡೆಂಟ್ ಆಗಿರೋರು without the help of a teacher also can learn. How means we should have that mentality, that mind that I should do something in my life. My aim is something. I should reach my aim, goal ಅನ್ನೋದಿದ್ರೆ ಶೋರ್ ಆಗಿ ಎಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ here Drona, Arjuna, you know I have been with you always. ನಿಮ್ಗೆ ಗೊತ್ತಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೆ ಅಂತ. It is the devotion of this boy that has made him a good bowman there. So our devotion is nothing but deep love and ರೆಸ್ಪೆಕ್ಟ್. ಅವನು ಒಳ್ಳೆತನ, ಅವನು ಒಳ್ಳೆ ಗುಣ, ಅವನು ಒಳ್ಳೆ ಅಂತ ಕೃತಜ್ಞನಾಗಿದ್ದಾನೆ ಟೀಚರ್ಸ್ಗೆ ಅಥವಾ ವಿದ್ಯೆಗೆ. ಆದ್ದರಿಂದ ಅವನು ಒಳ್ಳೆ ಬೇಟೆಗಾರನಾಗಿದ್ದಾನೆ ಅಂತ ಹೇಳ್ತಾರೆ. ಬೋಮೆನ್ ಬಿಲ್ವಿದ್ಯೆಗಾರನಾಗಿದ್ದಾನೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಅರ್ಜುನ, ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಆಗಲಿ, ಆಚಾರ್ಯ, ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ವರ್ಡ್. ಆದರೆ ನೀವು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿಲ್ಲ. ದ್ರೋಣ, ಏಕಲವ್ಯ, ಇಫ್ ಯು ಕ್ಲೇಮ್ ದಟ್ I am your teacher, you have to give me a guru dakshina. ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಓಕೆ ಏಕಲವ್ಯ, ನೀನು ನನ್ನನ್ನು ನನ್ನ ಗುರುಗಳು ಅಂತ ಪರಿಗಣಿಸಿದ ಮೇಲೆ ನೀನು ನನಗೆ ಗುರು ದಕ್ಷಿಣೆ ಕೊಡಬೇಕಲ್ವಾ, ನನ್ನ ವಿದ್ಯೆಗೆ, ನಾನು ಕಲಿಸಿದ ವಿದ್ಯೆಗೆ ಗುರು ದಕ್ಷಿಣೆ ಕೊಡಬೇಕಲ್ವಾ ಅಂತ ಕೇಳ್ತಾರೆ ಅರ್ಜುನ. ಆಚಾರ್ಯ, ಸೊ ವಾಸ್ ಇಟ್ ರಿಯಲಿ ಯು? ಹಾಗಾದರೆ ನೀವೇನಾ? ಈಗ ಗುರು ದಕ್ಷಿಣೆ ಕೇಳ್ತಿದ್ದೀರ ಆದಮೇಲೆ ಅದು ನೀವೇ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ಪ್ರಾಮಿಸ್ ಅಂತ ಇನ್ನೊಂದ್ಸಲ ಬೇಜಾರು ಮಾಡಿಕೊಂಡು ಅರ್ಜುನ ಅವರ ಗುರುಗಳನ್ನ ಬೇಜಾರಲ್ಲಿ ನೋಡ್ತಾ ಇದ್ದಾನೆ. ಈಸ್ ನಾಟ್ ಶೋಯಿಂಗ್ ಅವ್ನ ಪ್ರಾಮಿಸ್ ಉಳಿಸ್ಕೊಳ್ಳಿಲ್ವಲ್ಲ, ನನ್ನನ್ನು ಮಾತ್ರ ಅಪ್ರಿಷಿಯೇಟ್ ಮಾಡಬೇಕಿತ್ತು, ಇವ್ರಿಗೂ ವಿದ್ಯೆ ಹೇಳ್ಕೊಟ್ಬಿಟ್ಟಿದ್ದಾರಲ್ಲ ಅಂತ ಫೀಲಿಂಗಲ್ಲಿ ಅರ್ಜುನ ಇಸ್ ಫೀಲಿಂಗ್ ಸಮ್ವಾಟ್ ಲೈಕ್ ದಟ್. ದ್ರೋಣ, ಡಿಯರ್ ಏಕಲವ್ಯ, ಇಫ್ ಯು ಸೇ ದಟ್ ಐ ಆಮ್ ಯುವರ್ ಟೀಚರ್, ಐ ಡಿಸರ್ವ್ ಗುರು ದಕ್ಷಿಣ. ಸೊ ನೀನು ನನ್ನನ್ನು ಟೀಚರ್ ಅಂತ ಅಥವಾ ಗುರುಗಳಂತ ಪರಿಗಣಿಸಿದ್ಯಾ, ಆದ್ದರಿಂದ ನನಗೆ ಗುರು ದಕ್ಷಿಣೆ ಬೇಕೇ ಬೇಕು ಅಂತ ಹೇಳ್ತಾನೆ. ಕೆನ್ ಯು ಗಿವ್ ಮಿ ಯುವರ್ ರೈಟ್ ಥಂಬ್ ಹ್ಯಾಸ್ ಯುವರ್ ಗುರು ದಕ್ಷಿಣ? ಕೆನ್ ಯು ಗಿವ್ ಮಿ ಯುವರ್ ರೈಟ್ ಥಂಬ್, ನಿನ್ನ ರೈಟ್ ಹ್ಯಾಂಡ್ ಥಂಬ್ ಹೆಬ್ಬೆರಳನ್ನ ನನಗೆ ಕೊಡಬೇಕು ನೀನು ಗುರು ದಕ್ಷಿಣೆಯಾಗಿ ಅಂತ ಹೇಳ್ತಾನೆ. ವೈ ಈಸ್ ಆಸ್ಕಿಂಗ್ ರೈಟ್ ಥಂಬ್ ಓನ್ಲಿ? ಫಾರ್ ಯಾವುದೇ ಬಿಲ್ವಿದ್ಯೆಗಾರರಿಗೆ ಬಾಣ ಬಿಡಬೇಕು ಅಂದರೆ ಬೇಕೇ ಬೇಕಲ್ವ, ವಿತೌಟ್ ದಟ್ ವಿ ಕಾಂಟ್. ಸೊ ಆದ್ದರಿಂದ ಈಸ್ ಆಸ್ಕಿಂಗ್ ದಿಸ್ ರೈಟ್ ಥಂಬ್ ಓನ್ಲಿ. ಏಕಲವ್ಯ, ಡು ನಾಟ್ ಅಕ್ಯೂಸ್ ದ ಗ್ರೇಟ್ ಆಚಾರ್ಯ. ಅಕ್ಯೂಸ್ ಅಂದರೆ ಅವ್ರನ್ನ ದೂಷಿಸಬೇಡ. ಯು ಡೋಂಟ್ ಮೇಕ್ ಹಿಮ್ ಫೀಲ್ ಹಿಮ್ಸೆಲ್ಫ್, ಏನೋ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇತ್ತು ದ್ರೋಣಾಚಾರ್ಯ. ಆದ್ದರಿಂದ ಅವ್ರನ್ನೇನೋ ಬೈಯೋಕೆ ಹೋಗ್ಬೇಡ ಅಥವಾ ಅವ್ರಿಗೇನು ಹೀಯಾಳಿಸ್ಬೇಡ, ಏನು ಅನ್ಬೇಡ ಅಂತ ಹೇಳ್ತಿದ್ದಾನೆ. ಓ ಪ್ರಿನ್ಸ್, ಐ ಕೆನಾಟ್ ಬೇರ್ ಇಟ್. ಪ್ರಿನ್ಸ್ಗೆ
ನೀವು ಹೇಳ್ತಿರೋದ ಅರ್ಜುನನ್ಗೆ, ಓ ರಾಜ ನೀವು ಹೇಳ್ತಿರೋದನ್ನ ನಾನು ತಗೊಳೋದಕ್ಕಾಗಲ್ಲ, ಐ ಕಾಂಟ್ ಬೇರ್, ನಾನು ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಇಸ್ ಪ್ರಾಮಿಸ್ ಟು ಯು ಶಾಲ್ ಬಿ ಕೆಪ್ಟ್. ಅವ್ರು ಏನು ಪ್ರಾಮಿಸ್ ಇಟ್ಟಿದ್ರು ಅದು ನಿಮಗೆ ಇರಲಿ. ಗೋಸ್ ಟು ದ ಐಡಲ್, ಅಲ್ಲಿ ಇದ್ದಂಥ ಮೂರ್ತಿಯ ಪಕ್ಕಕ್ಕೆ ಹೋಗ್ತಾನೆ. ಬೋಸ್ ಬಿಫೋರ್ ಇಟ್, ನಮಸ್ಕಾರ ಮಾಡಿ. Takes his knife from his belt, cuts off his right thumb, puts it at the feet of the idol, takes it again and comes back to Dronacharya. ಅವನು ಏನು ಬೆಲ್ಟ್ ಥರ ಹಾಕೊಂಡಿರ್ತಾನಲ್ವ, ಅಲ್ಲಿಗೆ ಚಾಕು ಇಟ್ಕೊಂಡಿರ್ತಾನೆ, ಅದನ್ನು ತೆಗೆದ್ಬಿಟ್ಟು ಬೇಟೆಗಾರನ ಮೇಲೆ ಅದೆಲ್ಲ ಇರುತ್ತೆ. ಸೊ ಚಾಕುನ ತಗೊಂಡು ಅವನ ಬೆರಳಿನ ಕಟ್ ಮಾಡಿ ಆ ಮೂರ್ತಿ ಹತ್ರ ಇಡ್ತಾನೆ. ಆ ಮೂರ್ತಿಯ ಇಟ್ಟ ಮೇಲೆ ಅದನ್ನು ವಾಪಸ್ ಇನ್ನೊಂದ್ಸಲ ತಗೊಂಡೋಗಿ ದೆನ್ ಯು ವಿಲ್ ಗಿವ್ ಟು ದ್ರೋಣಾಚಾರ್ಯಕ್ಕೆ, ತಗೊಳ್ಳಿ ಇದು ನನ್ನ ಗುರುದಕ್ಷಿಣೆ ಅಂತ ಹೇಳಿ ಕೊಡ್ತಾನೆ. ಮೈ ನೋಬಲ್ ಮಾಸ್ಟರ್, ನನ್ನ ಏನು ಗುರುಗಳೇ, ನನ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿದಂಥ ಗುರುಗಳೇ, ಹಿಯರ್ ಇಸ್ ಮೈ ಗುರುದಕ್ಷಿಣ. ಐ ರಿಕ್ವೆಸ್ಟ್ ಯು ಟು ಎಕ್ಸೆಪ್ಟ್ ಇಟ್ ಆ್ಯಂಡ್ ಬ್ಲೆಸ್ ಮೀ. ಇದನ್ನು ತಗೊಂಡು ನನ್ನನ್ನು ಬ್ಲೆಸ್ ಮಾಡಿ, ಅರಸಿ ನನ್ನನ್ನು. ದಿಸ್ ಫಾರೆಸ್ಟ್ ಇಸ್ ನೌ ಫ್ರೀ ಫ್ರಮ್ wolves ಆ್ಯಂಡ್ ಅದರ್ ಕ್ರೂವಲ್ ಬೀಸ್ಟ್ ಆ್ಯಂಡ್ ಮೈ ಡಿಯರ್ ಫಾರ್ಮ್ಸ್ ಆರ್ ಸೇಫ್ ನೌ. ಸೊ ಈಗ ಈ ಫಾರೆಸ್ಟ್, ಈ ಕಾಡು ತುಂಬ ಫ್ರೀ ಆಗಿದೆ, ಯಾವುದೇ ತೋಳಗಳಿಲ್ಲ ಅಥವಾ ಯಾವುದೇ ಕ್ರೂವಲ್ ಬೀಸ್ಟ್, ಯಾವುದೇ ರಾಕ್ಷಸರಾಗಲಿ ಕೆಟ್ಟ ಪ್ರಾಣಿಗಳಾಗಲಿ ಮೃಗಗಳಾಗಲಿ ಇಲ್ಲ. ಮೈ ಡಿಯರ್ ಫಾರ್ಮ್ಸ್ ಆರ್ ಸೇಫ್ ನೌ. ಇಲ್ಲಿ ಒಳ್ಳೆ ಚೆನ್ನಾಗಿದ್ದಾವೆ, ಎಲ್ಲ ಡಿಯರ್ ಜಿಂಕೆಗಳೆಲ್ಲ ಚೆನ್ನಾಗಿದ್ದಾವೆ. ಐ ಹ್ಯಾವ್ ನೋ ಮೋರ್ ನೀಡ್ ಆಫ್ ಮೈ ಬೋ. ನನ್ನ ಬೋನು ಸಹ ನನಗೆ ಬೇಕಾಗಿಲ್ಲ, ನನ್ನ ಬಿಲ್ಲಿದೆ ಏನೋ ಬಿಲ್ಲು ಬಾಣನೂ ಸಹ ನನಗೆ ಬೇಕಾಗಿಲ್ಲ. ಟರ್ನಿಂಗ್ ಟು ಅರ್ಜುನ, ಅರ್ಜುನನ ಕಡೆ ತಿಳ್ಕೊಂಡು, ಪ್ರಿನ್ಸ್ ರಾಜನೇ, ಯು ಆರ್ ನೌ ದ ಗ್ರೇಟೆಸ್ಟ್ ಆರ್ಚರ್. ನಾವು ಇಲ್ಲಿಂದ ನೀವು ಈಗ ನೀವೇ ಅರ್ಜುನನೇ, ನೀವೇ ಗ್ರೇಟೆಸ್ಟ್, ತುಂಬ ಒಳ್ಳೆ ಬಿಲ್ವಿದ್ಯೆಗಾರ. ಆ್ಯಸ್ ಯು ಆರ್ ನಾಟ್ ಹ್ಯಾವ್ ಅ ಕಾಂಪಿಟೇಟರ್ ಇನ್ ಮೀ. ಸೊ ನನ್ನಲ್ಲಿ ಯಾವುದೇ ಕಾಂಪಿಟೇಷನ್ ಮಾಡೋದಕ್ಕೆ ಅರ್ಹನಲ್ಲ, ಯಾಕಂದರೆ ನನ್ನ ಹತ್ರ ತಮ್ ಇಲ್ಲ. ಆ ಕಾರಣಕ್ಕೆ ದ ಆಚಾರ್ಯಸ್ ಪ್ರಾಮಿಸ್ ಟು ಯು ಇಸ್ ಫುಲ್ಫಿಲ್ಡ್. ಸೊ ಆಚಾರ್ಯರು ನಿಮಗೆ ಪ್ರಾಮಿಸ್ ಮಾಡಿದ್ರಲ್ವ, ನಿನ್ನ ಒಳ್ಳೆ ಬಿಲ್ವಿದ್ಯೆಗಾರ ಮಾಡ್ತೀನಿ ಅಂತ. ಸೊ ಇಟ್ ಇಸ್ ನೌ ಫುಲ್ಫಿಲ್ಡ್. ದ್ರೋಣ, ವಾಟ್ ಅ ನೋಬಲ್ ಸೋಲ್, ಎಂಥ ಒಳ್ಳೆ ಮನಸ್ಸು ನಿನಗೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಬಾಯ್, ಒಳ್ಳೆಯದಾಗಲಿ ನಿಮಗೆ ಇಲ್ಲಿಂದ ಅಂತೇಳಿ ಅವನನ್ನು ಅರಿಸ್ತಾರೆ. ಸೊ ವಾಟ್ ಇಸ್ ದ ಮಾರಲ್ ವಿ ಆರ್ ಏಬಲ್ ಟು ಗೆಟ್ ಫ್ರಮ್ ದಿಸ್ ಲೆಸನ್ ದೇ? ಸೊ ವಿದ್ಯೆನ ಕಲಿಬೇಕು ಅಂದರೆ ಟೀಚರ್ ಮುಂದೆನೇ ನಿಂತ್ಕೋಬೇಕು, ಅಪ್ಪ ಮುಂದೆನೇ ಇರಬೇಕು, ಮೊಬೈಲ್ ಮುಂದೆನೇ ಇರಬೇಕು ಅಂತಾರೆ. ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಎಲ್ಲಿದ್ರೂ ಕಲಿತೀವಿ ಅಲ್ವಾ? ಮನಸ್ಸಿರಬೇಕು, ಮೊದಲಾಗಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಅದ್ರ ಮೇಲೆ ಯು ಹ್ಯಾವ್ ಅ ರೆಸ್ಪೆಕ್ಟ್ ಆಫ್ ದಟ್ ವಾಟ್ ಎವರ್ ಯು ಆರ್ ಡೂಯಿಂಗ್, surely you will gain the knowledge. Like how your Ekalavya in front of idol, sitting in front of idol, he has learned the archery. Like you also, people have, you should have that aim there. I should do something, I should upgrade myself. ನಾನು ಬೆಳಿಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ಥರ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅದು ಕಷ್ಟಗಳನ್ನು ತಿಳ್ಕೋಬೇಕಾಗುತ್ತೆ, ಅವ್ರಿಗೂ ಅವ್ರದ ಇದರಲ್ಲಿ ಸಹಾಯ ಮಾಡಬೇಕಾಗುತ್ತೆ. We should help all this there, isn't it? So hope you have enjoyed the lesson and understood the moral. Now the activity part. What is the activity here means? ಇಲ್ಲಿ ಏಕಾಭಿನಯ ಅಂತ ಕೇಳಿದ್ದೀರಾ ಅನ್ಕೊಳ್ತೀನಿ. ಸೊ ಆ ಥರದ ಅಭಿನಯವನ್ನು ನೀವು ಮಾಡಿ ಒಂದು 10 ಅಥವಾ 1 minute 2 minutes ಥರ ಯಾವುದಾದ್ರು ಒಂದು ಡೈಲಾಗ್, 2 to 3 minutes, 1 minute ತುಂಬ ಕಡಿಮೆ ಆಗಿಬಿಡುತ್ತೆ, 2 to 3 minutes ಅನ್ಕೋಣ. ಒಂದಷ್ಟು ಡೈಲಾಗ್ಸ್ನ ಅಭ್ಯಾಸ ಮಾಡಿ. ಯು ಶುಡ್ ಅಪ್ಲೋಡ್ ದ ವಿಡಿಯೋ. ಲೆಟ್ ಮಿ ಸಿ ಹೌ ಮೆನಿ ಆಫ್ ಯು ಟೇಕ್ ದಿಸ್ ಟಾಸ್ಕ್ ಸೀರಿಯಸ್ಲಿ ಆ್ಯಂಡ್ ಡೂ ಇಟ್ ದೆನ್. ಗಾಟ್ ಇಟ್? ಓಕೆ. ಹೇಗೆ ಅಂದರೆ ಇಲ್ಲಿ ದ್ರೋಣ ಐ ಆಮ್ ವೆರಿ ಗ್ಲ್ಯಾಡ್ ಅಂತ ಹೇಳಿ ದ್ರೋಣ ಅಂಥದ್ದು ಏನಾದ್ರು ಒಂದು ಹಾಕೋಬೇಕಾಗುತ್ತೆ. ಈ ಕಡೆ ನಿಂತ್ಕೊಂಡು ಏಕಲವ್ಯ ಲೈಕ್ ದಿಸ್ ಅಂತ ಡೈಲಾಗ್ ಹೇಳಬೇಕಾಗುತ್ತೆ. ಈ ಥರದ್ದು ಏನಾದ್ರು ಆ್ಯಕ್ಟಿವಿಟಿ ಮಾಡೋಕ್ಕಾಗುತ್ತಾ ನೋಡೋಣ, ಮಾಡ್ತೀರಾ ಅಂತ? ಎಸ್, ಲೆಟ್ ಮಿ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಿ ಸೇಫ್.